ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂಜಾ ಕನ್ನಡ ವ್ಲಾಗ್ಸ್ಗೆ ಎಲ್ಲರಿಗೂ ಸುಸ್ವಾಗತ. ಇವತ್ತು ನಾನು ಮ್ಯಾಂಗೋ ಕೇಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಯಾವತ್ತೂ ಮ್ಯಾಂಗೋ ಕೇಕ್ ಮಾಡಿಲ್ಲ, ಫಸ್ಟ್ ಟೈಮ್ ಮಾಡ್ತಾ ಇರೋದು. ಮ್ಯಾಂಗೋ ಕೇಕ್ ಮಾಡೋಕ್ಕೆ ನಾನು ಇಲ್ಲಿ ಸ್ವಲ್ಪ ಮ್ಯಾಂಗೋನ ಎತ್ತಿಟ್ಕೊಂಡಿದ್ದೀನಿ. ಅದರಲ್ಲಿ ಇವಾಗ ಮ್ಯಾಂಗೋಸ್ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಇವಾಗ ನಾನು ಜಾರ್ಗೆ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಸ್ವಲ್ಪ ಮ್ಯಾಂಗೋನ ಕಟ್ ಮಾಡಿಟ್ಟರೆ ಸ್ವಲ್ಪ ನಾನು ಸೈಡ್ಗೆ ತೆಗೆದಿಟ್ಕೊಂಡಿದ್ದೀನಿ, ಲಾಸ್ಟಿಗೆ ಡೆಕೋರೇಟ್ ಮಾಡೋಣ ಅಂತ. ಇವಾಗ ನಾನು ಅದನ್ನು ಕ್ಲೀನಾಗಿ ರುಬ್ಕೊತಾ ಇದ್ದೀನಿ. ನೋಡಿ, ಈ ಒಂದು ಲೆವೆಲ್ಗೆ ಆಗೋವರೆಗೂ ಕ್ಲೀನಾಗಿ ರುಬ್ಕೊತಾ ಇದ್ದೀನಿ ಇವಾಗ ನಾನು ಅದನ್ನು. ಈ ಥರ ಒಂದು ಥಿಕ್ನೆಸ್ ಬರೋವರೆಗೂ ರುಬ್ಕೊಂಡೆ. ಇವಾಗ ಒಂದು ಬೌಲ್ಗೆ ನಾನು ಒಂದು ಮೊಟ್ಟೆ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಮೊಟ್ಟೆ ಹಾಕ್ಕೊಳ್ಳೋದಿಲ್ಲ, ಬಿಕಾಸ್ ಸಿಕ್ಕಾಪಟ್ಟೆ ಸ್ಮೆಲ್ ಬಂದುಬಿಡುತ್ತೆ ಎಗ್ಗದು. ನಾನು ಲಾಸ್ಟ್ ಟೈಮ್ ಒಂದ್ಸತಿ ಕೇಕ್ ಮಾಡಿದಾಗ ಸಿಕ್ಕಾಪಟ್ಟೆ ಸ್ಮೆಲ್ ಆಗಿತ್ತು. ಸೊ ಅದಕ್ಕೋಸ್ಕರ ಇವಾಗ ನಾನು ಒಂದು ಮೊಟ್ಟೆ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಕಪ್ಪಲ್ಲಿ ಒಂದು ಹಾಫ್ ಕಪ್ ಆಗೋಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಹಾಕ್ಕೊಂಡು ಕ್ಲೀನಾಗಿ ಸಕ್ಕರೆ ಕರಗೋವರೆಗೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಷ್ಟೋ ತನಕ ಮಿಕ್ಸ್ ಮಾಡಿಕೊಂಡು ಸಕ್ಕರೆ ಕರಗ್ತಾನೆ ಇರಲಿಲ್ಲ. ಒಂದು ಹಾಫ್ ಆನ್ ಅವರ್ ಕಂಟಿನ್ಯೂಸ್ ಮಿಕ್ಸ್ ಮಾಡಿ 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 ಒಂದು ಲೆವೆಲ್ಗೆ ಕರಗ್ತು. ಇವಾಗ ನಾನು ರುಬ್ಕೊಂಡಿರೋವಂಥ ಮ್ಯಾಂಗೋನ ಅದರಲ್ಲಿ ನಾನು ಹಾಕ್ಕೊಂಡು ಮತ್ತೆ ನಾನು ಕ್ಲೀನಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಸೇಮ್ ಕಪ್ಪು, ಅಂದರೆ ಸಕ್ಕರೆ ನಾನು ಯಾವ ಕಪ್ಪಲ್ಲಿ ತೊಗೊಂಡಿದ್ದೆ ಅದೇ ಕಪ್ಪಲ್ಲೇ ಇವಾಗ ನಾನು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ, ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾವ ಥರ ಹಿಟ್ಟು ಬೇಕಂದ್ರೂ ಹಾಕ್ಕೋಬೋದು. ಮೈದಾ ಹಿಟ್ಟನ್ನ ನಾನು ಹಾಕ್ಕೊತಾ ಇದ್ದೀನಿ. ಇವಾಗ ಅದಕ್ಕೆ ನಾನು 1 ಸ್ಪೂನಷ್ಟು ಬೇಕಿಂಗ್ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಸೋಡಾ ಪುಡಿನ ನಾನು ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡಾದ್ಮೇಲೆ ಮತ್ತೆ ನಾನು ಫುಲ್ಲು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲೂ ಗಂಟು ಇಲ್ದಿರೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಅಡುಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. 1 ಸ್ಪೂನಷ್ಟು ಹಾಕ್ಕೊಂಡು ಮತ್ತೆ ಕ್ಲೀನಾಗಿ ಅದನ್ನು ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕೇಕ್ ಮಾಡೋ ಪಾತ್ರೆ ನಮ್ಮ ಮನೇಲಿ ಇರಲಿಲ್ಲ ಗೈಸ್, ಅದಕ್ಕೋಸ್ಕರ ಯಾವುದೋ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ನಾನು ಸ್ವಲ್ಪ ತುಪ್ಪನ ಸವರ್ಕೊತಾ ಇದ್ದೀನಿ ಫುಲ್ಲು. ಅದು ಸವರ್ಕೊಂಡಾದ್ಮೇಲೆ ಕ್ಲೀನಾಗಿ ನಾನೇನು ಅದು ಮಿಕ್ಸ್ ಮಾಡಿಟ್ಟಿದ್ನಲ್ವ ಅದನ್ನು ನಾನು ಅದರೊಳಗಡೆ ಹಾಕ್ಕೊತಾ ಇದ್ದೀನಿ. ಎಲ್ಲ ಹಾಕ್ಕೊಂಡಾದ್ಮೇಲೆ ನಾನು ಫಸ್ಟಲ್ಲೇ ತೆಗ್ದಿಟ್ಟಿದ್ದೆ ಅಲ್ವ, ಸ್ವಲ್ಪ ಮಾವಿನ ಹಣ್ಣು ನಾನು ಕಟ್ ಮಾಡಿದ್ದು ಸ್ವಲ್ಪ ಒಂದು ಬೌಲಲ್ಲಿ ತೆಗ್ದಿಟ್ಟಿದ್ದೆ. ಅದನ್ನು ನಾನು ಇವಾಗ ತೊಗೊಂಡು ಎಲ್ಲ ಮೇಲೆಗಡೆ ಏನೋ ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂತ ಹಣ್ಣುಗಳನ್ನ ಇಡ್ತಾ ಇದ್ದೀನಿ. ಈ ಥರ ಎಲ್ಲ ಡೆಕೋರೇಷನ್ ಮಾಡೆಲ್ಲ ಆದಮೇಲೆ ಒಂದು ಕುಕ್ಕರಲ್ಲಿ ಹಾಗೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯಿಸಿದೆ. ಒಂದು ಹಾಫ್ ಆನ್ ಅವರ್ ಬೆಂದಾದಮೇಲೆ ಮೇಲೆ ಎಲ್ಲ ಚೆನ್ನಾಗಿ ಬೆಂದಿತ್ತು ಗೈಸ್, ಅದರ ಒಳಗಡೆ ಇನ್ನೂ ಅಂಟುತ್ತಾ ಇತ್ತು. ಕಡ್ಡಿ ಚುಚ್ಚು ನೋಡಿದ್ರೂ ಕೆಳಗಡೆ ಒಳಗಡೆ ಏನೋ ಹಾಗೆ ಇತ್ತು. ಆಲ್ಮೋಸ್ಟ್ 1 ಅವರ್ ಮೇಲೆ ನಾನು ಇದನ್ನು ಮಾಡಿದ್ದೀನಿ. ಬಟ್ ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ಯಾರೂ ಇದನ್ನು ಟ್ರೈ ಮಾಡೋಕ್ಕೆ ಹೋಗಬೇಡಿ. ತುಂಬ ವರ್ಸ್ಟಾಗಿ ಬಂದಿತ್ತು. ಅಂದರೆ ನೋಡೋಕ್ಕೆಲ್ಲ ಈ ಥರ ಬಂದಿತ್ತು, ಬಟ್ ಮುಟ್ಟೋಕ್ಕೆ ತುಂಬಾ ಸಾಫ್ಟಾಗಿ ತುಂಬಾ ಸಾಫ್ಟಾಗಿತ್ತು. ಬಟ್ ಅದರದ್ದು ಸ್ಮೆಲ್ ಮತ್ತು ಅದರದ್ದು ಟೇಸ್ಟ್ ಇದೆಯಲ್ವಾ, ಆ ಟೇಸ್ಟ್ ಮಾತ್ರ